ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಸಂಪರ್ಕಿಸುವ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಯೋಜನೆ ಇತ್ತು. ಅದನ್ನ ಈಗ ಮತ್ತೆ ಮರುಪ್ರಾರಂಭ ಮಾಡಬೇಕಂತ ಮಾನ್ಯ ಸಚಿವರಿಗೆ ಎಲ್ಲಾ ಶಾಸಕರ ಪರವಾಗಿ ಒತ್ತಾಯ ಮಾಡ್ತೇನೆ ಸರ್. ಅದ್ರ ಕೂಡ ಇನ್ನೊಂದ್ಸಲ ಈ ನಮ್ಮ ಪ್ರಗತಿ ಪಥ ಯೋಜನೆ ಇದೆ, ಎಲ್ಲಾ ಶಾಸಕರಿಗೂ ಒಂದು 50 ಕಿಲೋಮೀಟರ್ 38 ಕಿಲೋಮೀಟರ್ ಅಂತ ಸರ್. ಅದು ಬೇಗ ಇಂಪ್ಲಿಮೆಂಟ್ ಆಗಲಿ ಅಂತ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೀನಿ. ಆಮೇಲೆ ಕೇಂದ್ರ ಸರ್ಕಾರ ಈಗ PME ಜೈ ಸಹಾಯ ಯೋಜನೆ ಐತಲ್ಲ ಸರ್, 500 ಕಿಲೋಮೀಟರ್ಗೆ ಅಂತ ರಿಸ್ಟ್ರಿಕ್ಟ್ ಮಾಡ್ಯಾರ ಸರ್. 500 ಜನ ಇರ್ತಕ್ಕಂಥದ್ದು PM ಜೈ ರೋಡ್ ಅಂದಾಗ ಎಲ್ಲ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಆ ಮಾನದಂಡಗಳನ್ನು ಬದಲಿ ಮಾಡಕ್ಕೆ ತಾವು ಒತ್ತಾಯವನ್ನು ಮಾಡಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಮೂಲತಃವಾಗಿ ರೈತರ ಪರವಾಗಿ ಏನು ಹಣಾದಿ ರಸ್ತೆ ಇರಬಹುದು ಅಥವಾ ಅವರ ಹೊಲಕ್ಕೆ ಹೋಗುವ ದಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದು ನಮ್ಮ ಗ್ರಾಮ ನಮ್ಮ ಹೊಲ ಅದು ಯೋಜನೆ ಬಂದಾಗಿರೋದ್ರಿಂದ ಈಗ ಹೊಸ ರೂಪದಲ್ಲಿ ತರಲಿಕ್ಕೆ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಅದು ಕೂಡ ಈ ಬಜೆಟ್ನಲ್ಲಿ ಮಂಡನೆ ಆಗಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದರ ಜೊತೆಗೆ ಪ್ರಗತಿ ಪಥ ಅಂತ ಏನು ಒಂದು ವಿನೂತನವಾದಂತಹ ಕಾರ್ಯಕ್ರಮ ಇದೆ, 5,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು ನಾವು ಎಲ್ಲಾ ಶಾಸಕರಿಗೆ ಕನಿಷ್ಠ 15 ಕಿಲೋಮೀಟರ್ ಅನ್ನ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ಮೊನ್ನೆ ನಮಗೆ ಸಹಮತಿ ಸಿಕ್ಕಿದೆ. ಈ ತಿಂಗಳ ಒಳಗಡೆ ಎಲ್ಲಾ ಮಾನದಂಡಗಳು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ತಲುಪಿಸ್ಬಿಟ್ಟು ಎಲ್ಲಾ ಶಾಸಕರಿಂದ ಅವರ ಆದ್ಯತೆ ಮೇರೆಗೆ ಆ ಯೋಜನೆಯನ್ನ ಜಾರಿಗೆ ನಾವು ತರ್ತೀವಿ.